ಬೇಕು ಹೊರಳಿಸ್ಕೊಳ್ತಾ ಇರ್ತಾರೆ ಅಧಿಕಾರಕ್ಕೆ ಆಗದ ಅನ್ನುವಂಥ ಮಾತನ್ನು ಅವರು ಆರೋಪ ಮಾಡ್ತಾ ಇದ್ದಾರೆ. ಆ ಆರೋಪ ಸುಳ್ಳು ಅಂತ ಇಲ್ಲಿವರೆಗೆ ಅನ್ನಿಸ್ತಾ ಇಲ್ಲ. ಆ ದಿಶೆಯಲ್ಲೇ ಇಲೆಕ್ಷನ್ ಕಮಿಷನನ್ನು ಇವ್ರ ಜೊತೆಗೆ ಹೊಂದಾಣಿಕೆ ಅದಪ್ಪ ಸರ್ಕಾರ ಜೊತೆಗೆ ಅನ್ನುವಂಥ ಮಾತು ಅವರು ಕೊಡುತ್ತಿರುವಂಥ ದಾಖಲೆಗಳಿಂದ ಅವ್ರಿಗೆ ಇವತ್ತು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ನಮ್ಮ ಬಿಹಾರದಲ್ಲಿದೆ ಆಯಿತು, ಈಗಾಗಲೇ ಆದಂಥ ಎಲೆಕ್ಷನ್ ಎಲ್ಲನೂ ಬೋಗಸ್ ಅನ್ನೋದು ವಾದ ಮಾಡ್ತಾರೆ, ಆರೋಪ ಮಾಡ್ತಾ ಇದ್ದಾರೆ. ಇನ್ನಷ್ಟು ಬೇರೆ ಬೇರೆ ಈವನ್ ಬನಾರಸ್ನಲ್ಲಿ ಇವರು ಆಯ್ಕೆ ಆದಂಥ ಮೋದಿಯವರು ಆಯ್ಕೆ ಆದಂಥ ಸ್ಥಾನದ ಮೇಲೆ ಅವ್ರು ಕಣ್ಣಿಟ್ಕೊಂಡು ಅಲ್ಲಿದು ಸಹಿತ ಇದು ಬೋಗಸ್ ಆಗ್ಯದ, ಅದನ್ನು ನಾವು ಎನ್ಕ್ವೈರಿ ಮಾಡ್ತೀವಿ ತೋರಿಸ್ತೀವಿ ಅನ್ನೋಂಥ ಮಾತು ಮಾತಾಡಲಿಕ್ಕಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಈ ಒಂದು ಅಧಿಕಾರ ಹೆಂಗೋ ತಗೊಳ್ಳಿ, ಅದಕ್ಕೆ ನಮ್ಮಲ್ಲಿ ಒಂದು ಗಾದಿ ಮಾತು ಅದ, ಯುದ್ಧ ಮತ್ತು ಪ್ರೀತಿಯಲ್ಲಿ ಯಾವುದೇ ಡಾವ್ ಪೇಚಿದ್ರೂ ನಡೀತದೆ, ಅದು ಗೆಲ್ಲೋದು ಮುಖ್ಯ ಇರ್ತದೆ ಅಂತೇಳಿ. ಹಂಗಿಲ್ಲ ಗೆಲ್ಲೋದಕ್ಕಾಗಿ ಯಾರು ಏನೋ ಮಾಡಲಿ ಗೆದ್ದು ಹೋಗಿದ್ದಾರೆ. ಈಗ ಇತಿಹಾಸ ನಿರ್ಮಾಣ ಮಾಡಿದ್ದಾರೆ, ಅದು ವಾಮ್ ಮಾರ್ಗದಿಂದ ಮಾಡಿದಾರೋ ಸರಳ ಮಾರ್ಗದಿಂದ ಮಾಡಿದಾರೋ ಜನರ ಅಭಿಪ್ರಾಯ ಮಾಡಿದಾರೋ ಅನ್ನೋದು ಇಲ್ಲೇನಪ್ಪ ಅಂದ್ರೆ ನಮ್ಮ ಸಂವಿಧಾನ ಚೌಕಟ್ಟಿನಲ್ಲೇ ಮಾನ್ಯ ಆಗೋದಿಲ್ಲ. ಇನ್ನು ಪ್ರೂವ್ ಮಾಡೋದು ಬಿಡೋದು ದೂರದ ಮಾತು. ಯಾಕೆಂದರೆ ಅವರೊಂದು ವಾದ ಮಾಡ್ತಾರೆ, ಇವರು ಒಂದು ವಾದ ಮಾಡ್ತಾರೆ, ವಾದ ಪ್ರತಿಯೊಂದು ನಡೀತದೆ. ಬಟ್ ಜನ ಮಾತ್ರ ಅಲರ್ಟ್ ಆಗಬೇಕಾಗಿದೆ, ಮತದಾರ ಅಲರ್ಟ್ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಯಾರು ಹೇಳಿದ್ರು ಯಾರು ಅಧಿಕಾರ ಬಿಡೋದಿಲ್ಲ. ಈಗ ನೋಡ್ರಲ್ಲ 75ಕ್ಕೆ ಬಿಡಬೇಕು ಅಂತ ನಮ್ಮ ಮೋಹನ್ ಭಾಗವತರು ಹಿಂದೆ ಹೇಳಿದ ಸ್ಟೇಟ್ಮೆಂಟ್ ಸರಿಯಿಲ್ಲ, ಇಲ್ಲಂತಲ್ಲ. ಇವತ್ತಿಲ್ಲ ನಾ ಹಾಗೆ ಅದೇ ರೀತಿ ಹೇಳಿಲ್ಲ ಅಂತ ಒಂದು ಮಾತು ಮಾತಾಡ್ತಾರೆ. ಟೈಮ್ ತಕ್ಕಂಗೆ ವಾದಗಳು ಮಾತುಗಳು ಬದಲಾಗ್ತಾ ಇರ್ತಿರ್ತಾವೆ. ಇರಲಿ, ಅವರ ಮುಂದುವರಿಲಿ. ಯಾರು ಅವ್ರನ್ನ ರಿಟೈರ್ ಆಗಬೇಕು ಅಂತ ಯಾರು ಬಯಸಲ್ಲ, ಏನು ಜನ ಬಯಸೋ ಮುಂದೆ ನಾವು ರಿಟೈರ್ ಆಗಿದ್ದು ಹೇಳೋದು ನಾವ್ಯಾರು ನೀವ್ಯಾರು ಅಂತ. ಇನ್ನು ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರದ ಆರೋಪ ಮತ್ತು ಆರೋಪಗಳೆಲ್ಲ ಪ್ರೂವ್ ಆಗುವಂಥದ್ದು, ಪ್ರೂವ್ ಆದ್ಮೇಲೆ ಅದೇನಾಗ್ತದೋ ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ಏನಪ್ಪ ಅಂತಂದ್ರೆ ಈ ಮೋದಿಯವರನ್ನು ಇಲ್ಲಿ ಇಳಿಸ್ಬೇಕು.